ಅಮ್ಮ ಅಮ್ಮ ಪುಟ್ಟಿ. ಅಯ್ಯೋ ಮಗಳೇ, ಯಾಕೆ ಇಷ್ಟ ತಡ ಮಾಡಿದೆ? ನಾನು ನಿನಗೋಸ್ಕರ ನೀನು ಯಾಕೆ ಕಾಯ್ಕೊಂಡು ಸುಸ್ತಾಗ್ಬಿಟ್ಟೆ. ನಾನಂತೂ ಬತ್ತೀಯಾ 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 ಅಂತ ಕಾದು 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 ಅದ ಸುಮ್ಮನೆ ಆಗ್ಬಿಟ್ಟೆ. ಹೋಗತ್ತೆ ಬೀರ್ನ ಬತ್ತೀನಿ ಅಂತ ಹೇಳ್ತಿದ್ದ. ನಾನು ಇಲ್ಲಿ ಬೊತ್ತಳೆ ಅಂತ ಹೇಳದ. ಅಯ್ಯೋ ನಿನ್ನ ಮಗಳು ಬೋಲಾಟ ಮಾಡ್ತಾ ಇದ್ಲು. ಅದ ಇವಾಗ ಹೆಂಗೋ ನಿಮ್ದೆ ಮನೆ ಕಂಡ್ಲು. ಅದಕ್ಕೆ ನಾನು ಇವಾಗ ಸ್ವಲ್ಪ ಉಸಿರಾಡ್ತಾ ಇದ್ದೀನಿ ಕಣವ. ಬೀರಿನ ಬರೋದು ಬಿಟ್ಬಿಟ್ಟು ಎಲ್ಲೊಂಟೋಗ್ಬಿಟ್ಟಿದೆ. ಅಮ್ಮ ಇವತ್ತು ಗಾರ್ಮೆಂಟ್ಸಾಗೆ ಸಂಬಳ ಕೊಟ್ರು ಕಣಮ್ಮ, ಸಂಬಳ. ಅದಕ್ಕೆ ನೀ ಆ ಪುಟ್ಟಿಗೆ ಒಂಚೂರು ಏನಾನ ತಗೊಳ್ಳನಿ ಅಂತ ಹೇಳ್ಬಿಟ್ಟು ಹೋಗಿ ಈಗ ಅವಳಿಗೊಂಚೂರು ತಿನ್ನಕೊಂಡ್ವೆ. ಹಂಗೆ ನೀ ಬಟ್ಟೆ ಒಂದು ಜೊತೆ ಬಟ್ಟೆ ತಗೊಂಬಿಟ್ಟು ಬಂದೆ. ಮೊದಲನೇ ಸಂಬಳ ಅಲ್ವಾ ಅಂತ ಹೇಳ್ಬಿಟ್ಟು ಬಟ್ಟೆ ತಗೊಂಬಂದ್ಬಿಟ್ಟು ನಿನ್ಗೆ ಹಂಗೆ ಒಂದು ಸೀರೆ ತಗೊಂಬಿಟ್ಟು ಬಂದೆ ಕಣಮ್ಮ. ನನ್ನ ಮೊದಲನೇ ಸಂಬಳದಾಗ ಯಾರಿಗಾನ ಏನಾನ ಕೊಡಿಸ್ಬೇಕಲ್ವೇ? ಹಿಂಗೆ ಎಂದು ದುಡ್ದಿಲ್ಲ ಮಾಡಿಲ್ಲ. ಒಂಥರ ಸಂದಕೈತೆ ಕಣಮ್ಮ ಫ್ಯಾಕ್ಟ್ರಿನಾಗೆ. ಒಂಚೂರು ಬೇಜಾರಾಯ್ತದೆ ಹಂಗೋ ಹಿಂಗೋ, ಆದ್ರೂ ಪರವಾಗಿಲ್ಲ. ಫ್ಯಾಕ್ಟ್ರಿನಾಗೆಲ್ಲ ಹೊಂದ್ಕೊಂಡು ಸಂದಕ್ಕೆ ಹೋಯ್ತಾರೆ ಕಣಮ್ಮ, ಚೆನ್ನಾಗೈತೆ. ಹೆಂಗೋ ಒಂದು ತಿಂಗಳಾಯ್ತದಾಗ ನಾನು ಹೋಗಿ ದುಡ್ಕೊಂಬಂದು. ನೀನು ನೋಡಿದ್ರೆ ನನಗಂತೂ ಹೆಮ್ಮೆ ಆಯ್ತದಮ್ಮ. ಹೆಂಗೋ ಆತಾಗ ಹೆಂಗೋನವೇ ದುಡ್ಕೊಂಡು ನೀನು ಸಂಸಾರ ಮಾಡೋಕೆ ಶುರು ಮಾಡ್ಕೊಂಡಿದ್ಯಲ್ಲ. ನಿನಗೇನೋ ವಿಷಯ ಹೇಳೋಣ ಅಂತ ಅನ್ಕೊಂಡೆ, ಬಂದು ಕುಂತ್ಕೊಂಡೆ ಅಂತ ಸುಮ್ಮನೆ ಅದೇ ನಾನು. ಅದೇನು ಅಂತ ಹೇಳಿದ್ರೆ ನಿನ್ನ ಗಂಡ ಹುಡುಕ ಬಂದ್ಬಿಟ್ಟವ. ನಮ್ಮ ಮಗಳೇನೋ ಶಾನೆ ನೆನಪಾಗ್ಬಿಟ್ಲಂತೆ. ಮಗಳನ್ನಂತೂ ಬುಟ್ಟೇ ಇಲ್ಲ ಇಲ್ಲಿ ಗಂಟ ತೊಬ್ಕೊಂಡು ಮುದ್ದಾಡ್ಕೊಂಡು ಮಗಳ ಜೊತೆ ನೀನು ಮನೆಕಬಿಟ್ಟವನು ಅವನು ರೂಮಗೆ. ಅಯ್ಯೋ ಮಗಳೇ ಅಂತಿದ್ದ. ನಾನು ಉಗಿದು ಕಳ್ಸೋಣ ಅಂದ್ಕೊಂಡೆ. ಆದರೆ ನನಗೆ ಹೆಂಡ್ತಿನೂ ನೆನಪಾಯ್ತಾವಳೆ, ಮಗನೂ ನೆನಪಾಯ್ತೈತೆ. ಹಂಗೆ ಹಿಂಗೆ ಅಂತ ಇಷ್ಟುದ್ದ ಹೇಳ್ದ ಕಣಮ್ಮ, ಇಷ್ಟುದ್ದ ಹೇಳ್ದ. ನಾನು ಅದಕ್ಕೆ ನಾನು ಇದ್ದಕ್ಕಿದ್ದಂಗೆ ಯಾಕೆ ಡಿಸಿಷನ್ ತಗೊಳ್ಳೋದು, ನೀನು ಬಂದಮೇಲೆ ಮಾತಾಡೋಣ, ನಿಂಗೆ ಇಷ್ಟ ಇಲ್ಲ ಅಂದರೆ ಮನೆ ಬಿಟ್ಬಿಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ನಾನು ಕಾದೆ. ನೀನು ಬಂದಲ್ಲ ಅದಕ್ಕೆ ನನಗೆ ನಿಂಗೆ ಹೇಳ್ತಾ ಇವ್ನಿ. ಮರಿಕೊಂಡವ್ರೆ ರೂಮಾಗಿ ಇಬ್ರು. ನಾನೇನು ಅನ್ಕೊಂಡೆ ಅಂದರೆ ಸುಮ್ಮನೆ ಇವಳು ಮಗ ಬೇರೆ, ಅಪ್ಪ ಇಲ್ದಿರ ಮಗಳು ಅಂತ ಬೆಳ್ಕೊಂಡು ಹೋಯ್ತದೆ, ಬ್ಯಾಡ ಅಪ್ಪ ಇರಲಿ ನಿನಗೂ ಒಂದು ದಾರಿ ಆಯ್ತದೆ ಅಂತ ನಾನು ಅನ್ಕೋತಾ ಇದ್ದೆ. ನಾನೇನು ಬಲವಂತ ಮಾಡೋಕ್ಕಿಲ್ಲ, ನಿನ್ನ ಇಷ್ಟ. ಅಮ್ಮ ಅವನು ಏನಾದರೂ ಒಂದು ನಾಟಕ ಮಾಡ್ಕೊಂಡು ಬಂದಿರ್ತಾನೆ ಕಣಮ್ಮ. ಯಾವಾಗೂ ಏನಾರ ಒಂದೊಂದು ನಾಟಕ ಇದ್ದೇ ಇರ್ತದೆ. ನನಗೂ ಇವನನ್ನ ನೋಡಿ ಸಾಕಾಗೋಗ್ಬಿಟ್ಟೈತೆ. ಶಾರದಾ ಇಲ್ಲೋದ್ಲಂತೆ. ಶಾರದಾ ಏನೋ ಬಿಟ್ಬಿಟ್ಟು ಹೋಗಿರ್ತಾಳೆ, ಏನೋ ಆಗಿರ್ತಾಳೆ. ಅದಕ್ಕೆ ತಾನೇ ನನ್ನ ಹುಡಿಕೊಂಬಿಟ್ಟು ಬಂದಿರೋದು. ಇಲ್ಲ ಅಂತ ಹೇಳಿದ್ರೆ ನನ್ನೇನು ಕುಡಿಕೊಂಬಿಟ್ಟು ಬರೋ ನೀನು ಏನೋ ಆಗಿರ್ತದೆ ಅಂತ ಅನ್ನಿಸ್ತದೆ. ಏನಾನ ಆಗಿರಲಿ, ಅದೆಲ್ಲ ನಮಗೆ ಬೇಕಿಲ್ದಿರೋ ವಿಷಯ ಕಣಮ್ಮಿ. ಏನಾನ ಮಾಡ್ಕೊಂಡು ಆಳು ಬಿದ್ದೋಗ್ಲಿ ಬಿಡು. ನಿನಗೇನು ಹೆಂಗೋ ಒಂಚೂರು ಮನೆಗೆ ಒಂಚೂರು ದುಡ್ಕೊ ಬರ್ತಾನೆ. ನೀನು ಫ್ಯಾಕ್ಟ್ರಿಗೆ ಹೋಯ್ತಿ, ಅವನು ಫ್ಯಾಕ್ಟ್ರಿಗೆ ಹೋಗ್ತಾನೆ. ಏನೋ ಒಂದು ಮಾಡ್ತಾನೆ ಕ್ಯಾಮೆಯ. ಮೊಮ್ಮಗಳು ನೋಡ್ಕೊಂಡು ನಾನು ಇರ್ತೀನಿ. ಹೆಂಗೋ ಸಂಸಾರ ಅನ್ನೋದು ಆಯ್ತದೆ. ಗಂಡು ದಿಕ್ಕಿಲ್ದಿರ ಮನೆ. 3 ಜನನು ಎಣ್ಣೆಕ್ಲೆ ನೆನೆಯ. ಗಂಡು ದಿಕ್ಕಿಲ್ದಿರ ಮನೆ ಹೆಂಗೋ ಒಂದು ಗಂಡು ದಿಕ್ಕು ಆಯ್ತದೆ. ಇದ್ರೆ ಯೋಚನೆ ಮಾಡಿ ನೆನೆಯ. ನಾನು ಹಂಗೆ ಸುಮಾರು ಯೋಚನೆ ಮಾಡಿದೆ. ಎಲ್ಲೋ ಶಾರದಿ ಬಿಟ್ಟೋಗೋಳೆ ಅಂತ ಅನ್ನಿಸ್ತದಮ್ಮಿ. ಅದಕ್ಕೆ ನೀನು ಇಂಥ ಹುಡಿಕೊಂಬಿಟ್ಟು ಬಂದಿರೋದು. ಇಲ್ಲಾಂದಿದ್ರೆ ಎಲ್ಲೋ ಬರೋನು ಅವಳು ಹೋಗಿದ್ದು ಒಳ್ಳೇದೇ ಐತಿ ಹೇಳು. ಹೆಂಗೋ ನಿನ್ನ ಸಂಸಾರ ನನ್ನ ಸುರೋಯ್ತಾ. 4 ಜನ ಅಕ್ಕಪಕ್ಕದಲ್ಲೇ ಹೆಂಗೆ ಆಡ್ಕೊತಾವ್ರೆ ಅಂತ ನಿನಗೂ ಗೊತ್ತಿಲ್ದಿರೋದೇನಿಲ್ಲ ಅಲ್ವಾ? ನಿಂಗೂ ಎಲ್ಲ ಗೊತ್ತಿರೋ ವಿಷಯ ನೆನೆಯ. ನಿನಗೆ ಅಕ್ಕಪಕ್ಕದಲ್ಲೇ ಹೆಂಗೆ ಪಾಡ್ಕೊಂಡು ಹೋಗ್ತಾವ್ರೆ ಅಂತ ನಿಂಗೆ ಗೊತ್ತಿರೋದೇ ನೆನೆಯ. ಅದಕ್ಕೆ ನೆನೆಯ ನಾನು ನಿಂಗೆ ಹೇಳ್ತಿರೋದು. ಇದ್ರೆ ಇರಲಿ ಬಿಡು, ಏನಾಯ್ತದೆ? ಇದ್ರೆ ನಾನು ಸೌದೈತದ? ಏನು ಸೌದವಾಗಿಲ್ಲ. ಇದ್ರೆ ಇರಲಿ. ಏನಂತೀಯ? ಆದ್ರೂ ನನ್ನ ಗಂಡನ ಮೇಲೆ ನನಗೆ ಅಷ್ಟೊಂದು ನಂಬಿಕೆನೇ ಇಲ್ಲ ಕಣಮ್ಮ. ಅವ್ನ ನಂಬಿಕೆ ಅನ್ನೋದನ್ನೇ ಕಳ್ಕೊಬಿಟ್ಟವನಿ. ಲೋಪರ್ ನನ್ನ ಮಗ ಇದ್ದಂಗೆ. ಏನೋ ನಿನ್ನಿಷ್ಟ, ನಿಂಗೆ ಇರಲಿ ಅಂತ ಅನ್ಸಿದ್ರೆ. ನನಗೆ ಗಂಡ ಆಗಲ್ದಿದ್ರು ನನ್ನ ಮಗಳಿಗೆ ಅಪ್ಪ ಆಗಿದ್ರು ನನಗೇನು ಬೇಜಾರಿಲ್ಲ. ಯಪ್ಪ ನೀನು ಏನು ಅಂತೀಯೋ ಅಂತ ಅನ್ಕೊಬಿಟ್ಟಿದ್ದೆ ನಾನಂತೂ. ಈಗ ಹೊಸಿ ಸಮಾಧಾನ ಆಯಿತು. ನಿನ್ನ ಗಂಡನೋ ಅವಳಿಗೆ ಅಪ್ಪನೋ ಯಾರಿಗೊಬ್ರಿಗೆ ಹಾಕೊಂಡು ಹೆಂಗೋ ಮನೆಗೆ ಇದ್ಬಿಟ್ಟು ಗಂಡು ಅವನೇ ಮನೆ ಗಂಡಸೋ ನನ್ನ ಅವನೇ ನಂಗೆ ಇದ್ಬಿಟ್ರೆ ಸಾಕಣಮ್ಮೋ. ನನಗೆ ಇನ್ನು ಊರು ಜನ ಒಂದೊಂದು ಮಾತಾಡೋದನ್ನು ಸಹಿಸೋಕ್ಕಾಗಿಲ್ಲ ನನಗೆ. ಬಿಡು, ನೀನು ಹೋಗು, ಪ್ರೆಸ್ ಆಗ್ಬಿಟ್ಟು ಬಾ ಹೋಗು. ಹೊಳಿ ಅಂದ್ರೆ ಎದ್ದೋಳಿಸ್ತೀನಿ. ಮಾತಾಡಿ ಒಂದೇನು ಅನ್ಸ್ಕಿತ್ತ. ಕಾಪಿ ಗಿಪಿ ಮಾಡ್ಕೊಬಿಟ್ಟು ಬಂದು ಕೊಡ್ತೀನಿ. ಹೊಳಿ ಅಂದ್ರೆ ಎದ್ದೋಳಿಸ್ತೀನಿ. ಹೋಗು, ಕೈ ಕಾಲೆಲ್ಲ ತೊಳ್ಕೊಂಬಿಟ್ಟು ಬಾ ಹೋಗು. ದೇವ್ರಿಗೆ ತುಪ್ಪು ದೀಪ ಹಚ್ಬಿಡು. ಹಂಗೇನೇ ಹೆಂಗೋ ಇನ್ನು ಮ್ಯಾಲೆಲ್ಲ ಒಳ್ಳೇದಾಗಲಿ ಕಣಮ್ಮಿ. ಎಲ್ಲ ಒಳ್ಳೇದಾಗಲಿ. ಕೆಟ್ಟಗಳಿಗೆಲ್ಲ ಹಂಗಂಗೆ ಹೊಂಟೋಗ್ಬಿಡ್ಲಿ. ನಿನ್ನ ಮಗಳಿಗೂ ಅಪ್ಪ ಸಿಕ್ಕಿದಂಗೆ ಆದ ಹೆಂಗೋ ನನಗೆ. ಹೋಗು ಸರ್ನೋಗಿ ಕೈಕಾಲು ಮುಖ ತೊಳ್ಕೊಂಡು ತುಪ್ಪು ದೀಪ ಹಚ್ಚು. ಅಷ್ಟಾಗಿ ನಾನು ಬಂದ್ಬಿಟ್ಟು ಕಾಪಿ ಗಿಪಿ ಮಾಡ್ಕೊಂಡು ಬರ್ತೀನಿ. ಅವಳಿಗೆ ಅಂದ್ರೆ ಎದ್ದೋಳಿಸ್ತೀನಿ. ನಿನ್ನ ಮಗಳು ಮನೆ ಕಂಡವಳೆ ಹೊಸಿವತ್ತು ಮನೆ ಕಬಿಡ್ಲಿ. ಎದ್ಬಿಟ್ಲು ಅಂದರೆ ಭಾಳ ಕ್ವಾಟ್ಲೆ ಕೊಡ್ತಾಳೆ. ಸುಮ್ಕೇನಿಯ ಮನೆ ಕಣ್ಲಿ. ಬಾ ಹೋಗು ನೀನು ಫಸ್ಟ್. ಅಪ್ಪ ದೇವ್ರೆ ಎಲ್ಲ ಒಳ್ಳೇದು ಮಾಡಪ್ಪ. ಅಳಿಯಂದ್ರೆ ಮಮತಾ ಬಂದವಳೆ ಎದ್ದೋಳಿ. ಅಯ್ಯೋ ಬಂದು ದೇವ್ರ ಪೂಜೆ ಮಾಡ್ತಾವಳೆ. ಕಾಪಿ ಕುಡ್ಕೊಳ್ಳಿ ನೀವು ಮಾತಾಡಿರೋ ಅಂತ ಅಂದ್ಕಿತ. ಸರಿ ಅತ್ತೆ. ಮನೆ ಕಂಡವಳೆ ನನ್ನ ಮೊಮ್ಮಗಳು. ಹ್ಞೂ ಅತ್ತೆ, ಇನ್ನೂ ಮಲ್ಕೊಂಡವಳೆ. ಸರಿ ಹಂಗಾದ್ರೆ ನನ್ನ ಮಗಳು ಬರೆದು ಸದಿ ಏನು ಜಗಳ ಮಾಡ್ಕೊಂಡಿಲ್ಲ ಅಂದರೆ ಸಾಕು. ಬಂತೀಯ ಆಗಿದ್ರೆ ಪೂಜೆ ಬಾ. ಕಾಪಿ ಮಾಡಿದೀವಿ ನೀನು ನೋಡಿ. ಅಲ್ಲೇ ನೀ ಸ್ವಲ್ಪ ಮೇಲೆ ತಗೊಂಬಿಟ್ಟು ಹಂಗೇನಿಯ ಬಾ ನೆಟ್ಗೆ. ಅಳಿ ಅಂದರೆ ನೋಡಿ ಬಂದ್ಲು. ಮಮತಾ ಆಗಿದ್ದಾಗೋಯ್ತು ಎಲ್ಲನೂ. ಅತ್ತ ಇನ್ನೇನು ನನಗೂ ಮಗಳ ಮೇಲೆ ಭಾಳ ಪ್ರೀತಿ ಬಂದ್ಬಿಟ್ಟೈತೆ. ನನಗೂ ಮನ್ಸಾಗೆಲ್ಲ ಕಾಡ್ತಾಳೆ ಸುಮ್ಕೇನಿಯ ನನ್ನ. ಸುಮ್ಕೇನಿ ಅತ್ತಾಗೆ ನಾನು ನಿಮ್ಮ ಜೊತೆ ಇದ್ಬಿಡೋಣ. ಹಳೆದೆಲ್ಲನೂ ಕ್ಷಮಿಸ್ಬಿಡು. ಮನ್ಸಿಗೆ ಹಾಕಬೇಡ, ಕ್ಷಮಿಸ್ಬಿಡು ನನ್ನ. ಸರಿನೇ. ಏನೋ ಆಗಿದ್ದಾಗೋಯ್ತು. ಕೆಟ್ಟಗಳಿಗಳು ನಡೆದೋಗ್ಬಿಟ್ಟವೆ. ಏನೋ ಇನ್ನು ಮುಂದೆ ನನ್ನ ಜೀವನ ಸಂದಕ್ಕೆ ಮಾಡ್ಕೊಂಡು ಹೋಗನಿ. ನಾನು ಇರ್ತೀನಿ, ನಾನು ದುಡಿಯೋಕೆ ಹೋಯ್ತೀನಿ. ಬರ್ತೀನಿ. ಏನೋ ಒಂದು ಆಯ್ತದೆ ನೋಡಿ. ನನಗೆ ನನ್ನ ಗಂಡ ಆಗಿಲ್ದಿಲ್ಲ ಅಂದರೂ ಪರವಾಗಿಲ್ಲ. ನನ್ನ ಮಗಳಿಗೆ ಅಪ್ಪ ಆಗಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಬೇರೆ ಏನೂ ಇದ್ದಿಲ್ಲ. ನಮ್ಮ ಅಮ್ಮನ ಒತ್ತಾಯಿದ ಮೇರೆಗೆ ನಾನು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀನಿಯ
ಮತ್ತೆ ನೀವು ಅದು ಇದು ಅಂತ ಮಾಡಿದ್ರೆ ದೇವ್ರನ್ನೇ ನಾನು ಸುಮ್ಕಿರಕ್ಕಿಲ್ಲ. ಒಂದು ಕಿತ ಕಳಿಸ್ಬಿಟ್ಟೆ ಅಂತಂದರೆ ಇನ್ನೊಂದು ಕಿತ ನಾನಂತೂ ಇದು ಮಾಡ್ಕೊಳಕ್ಕಿಲ್ಲ. ಈಗಲೇ ಹೇಳ್ಬಿಟ್ಟಿದ್ದೀನಿ. ನನಗೂ ಇವಾಗ ಅಷ್ಟೊಂದು ಟೈಮ್ ಇಲ್ಲ. ನಾನು ಫ್ಯಾಕ್ಟ್ರಿ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೀನಿ. ಫ್ಯಾಕ್ಟ್ರಿಗೆ ಹೋಗಬೇಕು, ಬರಬೇಕು, ಮನೆ ಕಡೆನೂ ನೋಡ್ಕೋಬೇಕು. ನನಗೇನು ಒಂದ ಎರಡ ಕೆಲಸ 100 ಕೆಲಸ ಇರ್ತವೆ. ಅದ್ರಾಗ ಸುಮ್ಕೇನಿಯ ನನಗೂ ಎಲ್ಲಾದ್ರ ಕಡೆನೂ ತಲೆ ಕೆಡಿಸ್ಕೊಳ್ಳೋಕ್ಕೆ ಸಮಯನೂ ಇಲ್ಲ. ಈಗಲೇ ಹೇಳಿದ್ದೀನಿ. ಅದು ಇದು ಅಂತ ನೀವೇನು ಮೊದಲು ಮಾಡ್ದಂಗೆ ಕ್ವಾಟ್ಲೆ ಮಾಡಿದ್ದಂಗೆ ಇರಂಗಿದೆ ಇರಿ. ಇಲ್ಲ ಅಂತಂದರೆ ದಯವಿಟ್ಟು ನನಗೇನು ಬೇಜಾರಿಲ್ಲ. ನೀವು ಇಲ್ಲ ಅಂದರೂ ಪರವಾಗಿಲ್ಲ. ನೀವು ಹೋದ್ರೂ ನನಗೇನು ಬೇಜಾರಿಲ್ಲ. ನನಗಾಗಲೇ ಅಭ್ಯಾಸ ಆಗೋಗ್ಬಿಟ್ಟೈತೆ. ನನ್ನ ಬಸ್ವಿನಾಗಿದ್ದಾಗ ನೀವು ಬಿಟ್ಟೋಗಿದ್ದು ಆಗಲೇ ಮಗಳಿಗೆ ನೀನು ಹತ್ತತ್ರ ವರ್ಷ ಆಯ್ತಾ ಬಂತು. ಆದ್ರೂ ನೀವು ಇದು ಮಾಡಲಿಲ್ಲ. ನನಗೆಲ್ಲ ಬದುಕದು ಕಲ್ತ್ಕೊಬಿಟ್ಟಿವ್ನಿ. ಏನು ಮಾತಾಡಿದಂಗೆ ಏನೋ ನೆಟ್ಟಗೆ ಸಂಸಾರ ಮಾಡ್ಕೊಂಡು ಹೋಗಿದ್ರೆ ಇರಿ. ಮತ್ತೆ ಏನಾರ ಮಾಡ್ತೀನಿ ಕಿರಿಕ್ ಮಾಡ್ತೀನಿ ಹಂಗಿದ್ರೆ ದಯವಿಟ್ಟು ಇರಬೇಡಿ. ಎಲ್ಲಾರ ಉಂಟೆ ನಮ್ಮಿ ಎಲ್ಲಾರ ಉಂಟಾ? ಅಯ್ಯೋ ನಾನಂತೂ ನಿನ್ನ ದೂರ ಮಾಡ್ಕೊಂಡ್ಮೇಲೆ ಎಲ್ಲನೂ ಅರ್ಥ ಮಾಡ್ಕೊಂಬಿಟ್ಟೆ. ಕಷ್ಟ ಏನು, ಸುಖ ಏನು, ಎತ್ತ ಏನು ಎಲ್ಲ ಅರ್ಥ ಹೋಗ್ಬಿಡ್ತು ನನಗಂತೂ. ಊರು ಜನ ಹೇಳೋದೆಲ್ಲ ಹಂಗೆ ನೆನೆಯ ನೀವು ಇಬ್ಬರು ಸಂದಕ್ಕಿದ್ರಿ ಬಿಡು, ಹಂಗೆ ಹಿಂಗೆ ನಿಮ್ಮ ಥರ ಯಾರೂ ಬರಲಿಲ್ಲ. ಈಗ ಫ್ಯಾಕ್ಟ್ರಿಗೆ ಅದು ಇದು ಹೋಗ್ಕೊಂಡು ಸಂದಾಗ ದುಡ್ಕೊಂಡು ಅವಳೆ ಒಂದು ಮುದ್ದಾದ ಮಗ ಐತೆ ಅಂತ ಸಂಸಾರ ಬಿಟ್ಬಿಟ್ಟಿದ್ಯಾ ನೀನು ಹಂಗೆ ಹಿಂಗೆ ಅಂತ ಊರು ಜನ ಎಲ್ಲ ಮಾತಾಡೋರು. ನಾನು ಅದಕ್ಕೆ ಜನಗಳು ಮಾತಾಡ್ತಾರೆ ಅಂತ ಏನು ಬರಲಿಲ್ಲ. ಏನೋ ನನಗೂ ಹಂಗೆ ಒಂಥರ ಅನ್ನಿಸ್ತು. ನನಗೆ ಹೆಂಗಪ್ಪ ಹಂಗೆ ಹಿಂಗೆ ನನ್ನ ಮಗಳು ನೆನಪಾದ್ಲು, ಅದು ಕಥಾಗೆ ಬಂದ್ಬಿಟ್ಟೆ. ಇಲ್ಲೇ ಇದು ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿವ್ನಿ. ಹಳೇದು ಪಳೆದು ಎಲ್ಲ ಕೆದಕೊಳ್ಳೋದು ಬೇಡ. ಈಗ ಸದ್ಯಕ್ಕೆ ಏನಾಯ್ತೋ ಅದ್ರಾಗ ಏನಿಯ ಮುಂದುವರ್ಸ್ಕೊಂಡು ಹಂಗೆ ಏನಿಯ ಹೋಗೋಣ, ಜೀವನ ಮಾಡ್ಕೊಂಡು ಹೋಗೋಣ. ತೆಪ್ಪಾಯಿತು, ಹಳೇದೆಲ್ಲ ಮಾರ್ತು ಬಿಡು. ನಂದು ತೆಪ್ಪೈತೆ, ನಂದೇ ತೆಪ್ಪಾಯಿತು, ನನಗೆ ಕ್ಷಮಿಸ್ಬಿಟ್ಟು ಇನ್ನು ಮುಂದೆ ಜೀವನ ಮಾಡ್ಕೊಂಡು ಹೋಗೋಣ. ಏನಂತೀಯ? ಸರಿ ಆಯಿತು. ನಮ್ಮ ಅಮ್ಮಂಗೂ ಅದೇ ಆಸೆ. ಸರಿ ಬಿಡಿ ಆಯಿತು. ನೀವು ಹೇಳ್ದಂಗೆ ಏನಿ ಆಯಿತು. ಏನೋ ಒಂದು ಕ್ಯಾಮೆ ನೋಡ್ಕೊಂಡು ನೀವು ಹೋಗಿ ನಾನು ಹೋಯ್ತೀನಿ. ಸಾಕಿರೋಳೊಬ್ಳು ಮಗಳನ್ನ ಹೆಂಗೋ ಸಂದಕ್ಕೆ ನೋಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ. ನಮ್ಮ ಅಮ್ಮನೂ ಹೆಂಗೋ ಸಹಾಯಕ್ಕೆ ನಿಂತ್ಕೊಂತದೆ. ನಮಗಿನ್ನೇನು ಬಾಡಿಗೆ ಕಟ್ಟಂಗಿಲ್ಲ, ಸ್ವಂತ ಮನೆಯಾಗ ಹೆಂಗೋ ಸಂಸಾರಕ್ಕೆ ನಡೆಸ್ಕೊಂಡು ಹೋಗಿ ಮಗಳನ್ನ ಓದಿಸ್ಕೊಂಡು ಹೋದ್ರೆ ಇನ್ನೇನು ಇರೋಕ್ಕಿಲ್ಲ. ಅಷ್ಟೇ ಸಾಕು. ನನಗೆ ನೀವು ಬದಲಾಗಿದ್ದೀರಾ ಅಂತಂದರೆ ಅದಕ್ಕಿನ್ನೂ ಬೇರೆ ಇನ್ನೇನು ಬೇಕಿಲ್ಲ ನನಗೆ. ಸಾಕು ಬಿಡಿ ಆಯಿತು. ನೀವು ಹೆಂಗೆ ಹೇಳ್ತೀರೋ ಹಂಗೆ. ಇನ್ನೇನು ಹೇಳಿ ಅಂದರೆ ಎಲ್ಲ ಮಾತಾಡಿದ್ದು ಬಾಡಿದ್ದು ಎಲ್ಲನೂ ಆಯಿತು. ಇನ್ನು ಹೆಂಗೋ ಸುಖ ಸಂಸಾರ ಮಾಡ್ಕೊಂಡು ಹೋಗ್ರಿ. ಅಪ್ಪ ನಂಗೆ ಈಗ ಹೋಗಿರೋ ಜೀವನ ಬಂದಾಗ ಹೋಗ್ಬಿಟ್ಟು ಜೀವನ ಎರಡೂ ಸದ್ಯ ನೀವು ಸಂದಕ್ಕಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಬೇರೆ ಇನ್ನೇನು ದೇವ್ರ ತಗೇನೂ ಕೇಳ್ಕೊಳಕ್ಕಿಲ್ಲ ನಾನಂತೂ. ಹೆಂಗೋ ಸಂದಕ್ಕಿರ್ರಿ ಅಷ್ಟೇ ಸಾಕು. ಸರಿನೇ? ಹೆಂಗೋ ಭಗವಂತ ಒಳ್ಳೇದು ಮಾಡ್ಬಿಟ್ಟ ಕಣ್ಬಿಟ್ಬಿಟ್ಟು ಆತ ನಂಗೂ ನಮಗೆ ಒಳ್ಳೇದು ಮಾಡ್ತಾವನಿ. ಸಾಕು ಅಷ್ಟೇನೇ. ಏನು ಮಾಡೋದು ನಾನು ಏನೋ ಸತ್ಕಿತ್ತೋದ್ರೆ ನನ್ನ ಮಗಳಿಗೆ ದಿಕ್ಕಿ ಯಾರು ಅಂತಿದ್ದೆ. ಹೆಂಗೋ ದೇವ್ರು ಕಣ್ಬಿಟ್ಬಿಟ್ಟ. ಅದೇ ಅಂತ ಮಾತು ಯಾಕಂದಿರೆ ಸುಮ್ಕಿರು. ನಾನು ಇಲ್ವೇ ನೋಡ್ಕೊತಿಲ್ವೇ ಇವಾಗ? ಆಯ್ತು ಹೇಳಿ. ಇನ್ಮೇಲೆ ನಾಳೆಯಿಂದ ನಾನು ಕೆಲಸ ಕುಡಿಕೊಂಡು ಹೋಯ್ತೀನಿ. ಏನೇನು ಮನೆ ಒಂಚೂರು ಸಂಸಾರ ನಡ್ಸ್ಕೊಂಡು ಹೋಗೋದು, ಒಬ್ರದ್ದು ಎತ್ತಿಕ್ಕಿ ಒಬ್ರು ಸಂಸಾರ ಮಾಡ್ಕೊಂಡು ಹೋದ್ರೂ ಏನು ಚಿಂತೆ ಇಲ್ಲ. ಎಲ್ಲ ಸರೋಯ್ತದೆ. ಆಯ್ತು ಹೇಳಿ. ಹೆಂಗೋ ಅತ್ತಾಗೆ ಮಾಡ್ಕೊಂಡು ಹೋಗೋಣ. ಕ್ಷಮಿಸಿದ್ರಲ್ಲ ಅಷ್ಟೇ ಸಾಕು. ಸರಿ ಕಣ್ರಪ್ಪ. ರೀ ಏನಾಯ್ತು? ನಾವು ಹಾಕಿರೋ ಪಿಲಾನು ಎಲ್ಲ ಸೊರೈತು ತಾನೇ? ಎಲ್ಲ ನಿಮ್ಮನ್ನು ಒಪ್ಕೊಂಡ್ರು ತಾನೇ? ಏನು ತೊಂದರೆ ಇಲ್ಲ ತಾನೇ? ಎಲ್ಲನೂ ಖುಷಿಯಾಗಿ ಒಪ್ಕೊಂಡ್ರು ತಾನೇ? ಏನಾಯ್ತು ಅಂತ ಕೇಳ್ತೀಯಲ್ಲೇನೆ? ಸರಿ ಎಲ್ಲರ ಜೊತೆಯಾಗಿ ಒಂದಾಗಿರೋಣ ಹಂಗೆ ಹಿಂಗೆ ಅಂತ ಹೇಳಿದ್ರು. ಮನೆಯಾಗ ಎಲ್ಲನೂ ಸಂದಕೈತೆ ಕಣ್ಲೆ. ಅವಳು ಫ್ಯಾಕ್ಟ್ರಿ ಅಂತ ಕೆಲ್ಸಕ್ಕೆ ಹೋಯ್ತಾವಳೆ. ಅದಕ್ಕೆ ಏನು ತೊಂದರೆ ಇಲ್ಲ. ಅವಳಿಗೂ ಏನು ತೊಂದರೆ ಇಲ್ಲ. ದುಡ್ಡು ಪಡ್ಡು ಅದು ಇದಕ್ಕೇನು ತೊಂದರೆ ಇಲ್ಲ. ಅವಳು ಕೆಲಸ ಅಂತ ಹೇಳ್ಬಿಟ್ಟು ಹೋಯ್ತಾವಳ. ಅದಕ್ಕೂ ಇದಕ್ಕೂ ಹೆಂಗೋ ಹೊತ್ತಾಗೆ ಎಲ್ಲ ಸಂದಕೇನಿ ಅವ್ರೆ. ಹೆಂಗೋ ಸೇರ್ಕೊಬಿಟ್ಟು ಅವ್ರ ಮನೆಗೆ ಸಂದಕೇನಿ ಇದ್ಬಿಟ್ರೆ ಅಷ್ಟೇ ಸಾಕು. ನೀನು ಯಾವಾಗ ಬತ್ತೀಯಾ ಅಂತ ಹೇಳ್ಬಿಟ್ಟು ನೀನು ಹೇಳ್ದಂಗಷ್ಟು ಅಷ್ಟೇ ಮಾಡಿದ್ದೀನಿ. ಇನ್ನು ಮುಂದಕ್ಕೆ ಏನು ಮಾಡಲಿ? ಒಂದೆರಡು ದಿನ ಸುಮ್ಕಿರ್ರಿ. ಇನ್ನೊಂದು 2 ದಿನ ಅಷ್ಟೇ. ಆಮೇಕಿಂದ ನಾನು ಬಂದು ಏನು ಮಾಡಬೇಕು ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತೀನಿ. ಏನು ಮಾಡನಿ ಏನು ಬಿಡನಿ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ಏನು ಪ್ಲಾನ್ ಮಾಡಬಾರ್ದು ರೀ. ಎಲ್ಲ ಎಡವಟ್ಟಾಗೋಗ್ಬಿಡ್ತದೆ. ಇದ್ದಕ್ಕಿದ್ದಂಗೆ ಪ್ಲಾನ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಇರ್ರಿ ನೋಡೋಣ. ಒಂದು 2 ದಿನ ಅವ್ರ ಮನೆಗೆ ಹೊಂದ್ಕೊಂಡು ಹೋಗ್ರಿ. ನಿಮ್ಮನ್ನು ಬಿಟ್ಟು ಇರೋಕ್ಕಾಗಿಲ್ಲ ಅನ್ನಂಗೆ ಬರಬೇಕು. ಆಮೇಲೆ ಬಂದ್ಬಿಟ್ಟು ನಾನು ಸೇರ್ಕೊತೀನಿ. ಈಗಲೇ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಸೇರ್ಕೊಬಿಟ್ರೆ ಸಂದಕ್ಕಿರಕ್ಕಿಲ್ಲ. ಆಮೇಲೆ ಇಬ್ಬರು ಈಚೆ ಕಡೆಗೆ ಬಂದ್ಬಿಡ್ಬೇಕಾಯ್ತದೆ. ನೀವು ಖುಷಿಯಾಗಿ ಸೇರ್ಕೊಳ್ಳಿ. ನಾನು ಹೆಂಗೋ ನೋಡೋಕೆ ಬತ್ತಿರ್ತೀರಲ್ಲ ಬತ್ತಿರ್ರಿ. ಏನಾಗಕ್ಕಿಲ್ಲ. ಆಮೇಕಿಂದ ನೋಡ್ಕೊಳ್ಳೋಣ. ಕೆಲಸ ಸೇರ್ಕೊಂಡು ಒಳ್ಳೆ ದುಡಿತಾವಳೆ ಅಂತಂದರೆ ದುಡ್ಡು ಮನೆ ಕಡೆ ಸಂದಕ್ಕೆ ಮಾಡ್ಕೊಂಡಿರ್ತಾಳೆ. ಮಗಳು ಕತ್ತಾಗೆಲ್ಲನೂ ಚೈನಿ ಹಾಕ್ಬಿಟ್ಟವಳು, ಬಂಗಾರ ಚೈನೇನಿಯ. ಹಂಗಾರೆ ಒಳ್ಳೆ ದುಡ್ಡು ಮಾಡ್ಕೊಂಡವಳಿ ಅನ್ನಿ ಬುಡಿ. ನಮ್ಗೆ ಹೆಂಗೋ ತಗೊಂಡು ಒಂದು ಆಧಾರ ಆಯ್ತಲ್ಲ. ಅದಕ್ಕೆ ಒಂದು ಪಿಲ್ಲಾನ ಉಪಯೋಗಿಸ್ಬಿಟ್ಟು ಮಾಡಬೇಕು ಅನ್ನೋದು. ಇಬ್ಬರು ಹೋಗಿದ್ರೆ ಮನೆಯಿಂದ ಈಚೆ ಕಡೆಗೆ ಹಾಕೋರು. ನೀವು ಹೋಗಿರೋದಕ್ಕೆ ಹೆಂಗೋ ಸೇರಿಸ್ಕೊಂಡವ್ರ. ಅಷ್ಟು ಸಾಕು ಬಿಡಿ. ನಮಗೇನಂತೆ ಏನಂತೀರ? ಹೆಂಗೋ ನಿಮ್ದೇಗಲ್ಲಿರ್ರಿ. ಒಂದು 2 ದಿನ ಬತ್ತೀನಿ ನಾನು ಬರ್ದಿದ್ದಂಗೆ ಇರ್ತೀನಿ. ನಿಮ್ಮನ್ನು ಬಿಟ್ಬಿಟ್ಟಿರ್ತೀನಿ. ಅದೇ ಮತ್ತೆ ಆದಷ್ಟು ಬೇಗ ಬಾ. ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ. ಬತ್ತೀನಿ ನೋಡಿರಿ. ಬರ್ದೆ ಇನ್ನು ಎತ್ತೋಗ್ಲಿ. ಆಯ್ತಾಯ್ತು ಸರಿ. ಸರಿ. ನೀವೇನು ಶಾನಿ ಅಡ್ವರ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸರಿನಾ? ಇರ್ರಿ ಒಂದು 2 ದಿನ. ನನಗೆ ಗೊತ್ತು ಏನು ಮಾಡಬೇಕು ಅಂತ. ಆಯ್ತು ಹೇಳೆ.